ರಾಜ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ರಾಜಕಾರಣದ ಬೆಳವಣಿಗೆಗಳು ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದಾರೆ. ಒಬ್ರು ಇನ್ನೊಬ್ಬರನ್ನು ಸೋಲಿಸಲಿಕ್ಕೆ, ಒಂದು ಪಕ್ಷ ಇನ್ನೊಂದು ಪಕ್ಷವನ್ನ ಸೋಲಿಸಲಿಕ್ಕೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಾತು ಸಾಕಷ್ಟು ಚರ್ಚೆಗೀಡಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಬಿಎಸ್ವೈ ಪಶ್ಚಾತ್ತಾಪದ ನುಡಿ, ಕೆಜೆಪಿ ಕಟ್ಟಿ ದೊಡ್ಡ ಅಪರಾಧ ಮಾಡಿದ್ದೆ ಅಂತ ಮಾತನಾಡಿದ್ದಾರೆ ಯಡಿಯೂರಪ್ಪನವರು. ಈ ಬಗ್ಗೆ ರಾಜ್ಯದ ಜನರ ಬಳಿ ಕ್ಷಮೆಯನ್ನ ಕೇಳಿದ್ದೇನೆ ಅಂತ ಕೂಡ ಬಿಎಸ್ವೈ ಮಾತನಾಡಿದ್ರು. ಶೆಟ್ಟರ್ ರೀತಿ ಕಾಂಗ್ರೆಸ್ ಸೇರುವಂತ ಕೆಲಸವನ್ನ ಮಾಡಿಲ್ಲ, ಶೆಟ್ಟರ್ ನಮ್ಮ ಪಕ್ಷಕ್ಕೆ ದ್ರೋಹವನ್ನ ಮಾಡಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ಗೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿದ್ರು ಬಿಎಸ್ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ದಂಥವ್ರು. ಅದಾದ್ಮೇಲೆ ಕೆಜೆಪಿ ಕಟ್ಟಿದಂತ ಸಂದರ್ಭದಲ್ಲಿ ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ ಅಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ರು. ಬಿಕಾಸ್ 10% ಅಷ್ಟು ಮತಗಳಿಕೆಯನ್ನ ಪಡ್ಕೊಂಡಿತ್ತು ಕೆಜೆಪಿ ಪಕ್ಷ. ಯಡಿಯೂರಪ್ಪನವರು ಪಶ್ಚಾತ್ತಾಪದ ಬಗ್ಗೆ ಮಾತನಾಡಿದಾರಲ್ಲ, ಏನ್ ಮಾತನಾಡಿದ್ರು ಅಂತ ಫಸ್ಟ್ ಕೇಳ್ಕೊಬಾರ. 100% ಯಶಸ್ವಿ ಆಗ್ತೀವಿ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದವ್ರಿಗೆ ಜನ ಕ್ಷಮಿಸೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ನಾವು ಯಾವುದೂ ಅನ್ಯಾಯ ಮಾಡಿರಲಿಲ್ಲ. ಅವ್ರಿಗೆ ಎಲ್ಲ ಸ್ಥಾನಮಾನಗಳು ಕೊಟ್ಟಿದ್ದು, ಅದ್ರ ಪಕ್ಷ ದ್ರೋಹ ಮಾಡಿ ಹೋಗಿದ್ದಾರೆ. ಅದು ತಕ್ಕಪಾಠ ಕಲಿಸಿ ಅಂತ ಹೇಳಿದ್ರು. ಹೌದಣ್ಣ, ಹೋಗಿದ್ದೆ, ದೊಡ್ಡ ಅಪರಾಧ ಅಂತೇಳಿ ಕ್ಷಮಾಪಣೆಯನ್ನು ಕೇಳಿದ್ದೆ. ನಾನು ಕಾಂಗ್ರೆಸ್ ಹೋಗಿರ್ಲಿಲ್ವಲ್ಲ, ಶೆಟ್ರಂತೆ ಅಲ್ವಾ? ಅವರು ಮುಂದೆ ಏನಾದರೂ ಬಿಜೆಪಿ ಬರ್ಬೋದಾ ಈಗ ಪಶ್ಚಾತ್ತಾಪ ಆಗಿ? ಆ ಪ್ರಶ್ನೆನೇ 100% ಇದ್ರ ಬಗ್ಗೆನೇ ಚರ್ಚೆಯನ್ನ ಮಾಡೋಣ. ರೌಂಡ್ ಟೇಬಲ್ ನಲ್ಲಿ, ಚುನಾವಣಾ ಚದುರಂಗದಲ್ಲಿ ನಮ್ಮ ಜೊತೆ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತುವಳ್ಳಿ ಇದ್ದಾರೆ. ಹಾಗೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತ. ಮಧು, ಇಲ್ಲಿ ಯಡಿಯೂರಪ್ಪನವರು ಪಶ್ಚಾತ್ತಾಪದ ಮಾತು ಅಂತ ಹೇಳ್ಬೇಕಾ, ಅಥವಾ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿತ್ತು ಯಡಿಯೂರಪ್ಪನವ್ರಿಗೆ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬೇಕಾ ಅಂತ? ಬಿಕಾಸ್ ಜಗದೀಶ್ ಶೆಟ್ಟರ್ ಅವರು ಬಿಟ್ಟಂತ ಸಂದರ್ಭದಲ್ಲಿ ಹೇಳಿದ್ದು ಅದೇನೆ, ಯಡಿಯೂರಪ್ಪನವ್ರು ಬಿಟ್ಟಿರಲಿಲ್ವಾ, ಅವರಿಗೆಲ್ಲ ಸ್ಥಾನಮಾನ ಕೊಟ್ಟಿರಲಿಲ್ವಾ ಅಂತ ಮಾತನಾಡಿದ್ರು. ಹೇಗೆ ನೋಡ್ಬೋದು ಇದನ್ನ ಅಂತ? ಈ ಕ್ಷಣದ ಅನಿವಾರ್ಯತೆ, ಯಾಕಂದರೆ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಬಿ ಎಲ್ ಸಂತೋಷ್ ಅವರು ಭೇಟಿಯಾದ ನಂತರ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಹೋಗಿ ಸಭೆಯನ್ನು ಮಾಡಿ ರಕ್ತದಲ್ಲಿ ಬರ್ಕೊಡ್ತೀನಿ, ಅವರ ಸೋಲು ನಿಶ್ಚಯ, ಇದು ನನ್ನ ಜವಾಬ್ದಾರಿ ಅನ್ನೋ ರೀತಿ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪವನ್ನು ಸಮರ್ಥಿಸ್ಕೊಡ್ಬೇಕಲ್ಲ. ಸಮರ್ಥನೆಯ ಹಾದಿಯಲ್ಲಿ ಪ್ರಶ್ನೆಗಳು ಬಂದಾಗ ನೀವು KJPಯನ್ನು ಕಟ್ಟಿರಲಿಲ್ವಾ ಅನ್ನೋದು ಮೊದಲ ಮತ್ತು ಸಹಜ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಹೌದು ನನಗೆ ವಿಷಾದ ಇತ್ತು, ಬೇಜಾರಿದೆ ಅಂತ ಪಶ್ಚಾತ್ತಾಪದ ಮಾತನ್ನು ಇವತ್ತು ಹೇಳ್ತಾರೆ. ಆದರೆ ಇದೇ ಯಡಿಯೂರಪ್ಪನವರ ಕುರಿತು ಕುಮಾರಸ್ವಾಮಿ ಅವರು ಪದೇ ಪದೇ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ರಾಜ್ಯ ರಾಜಕಾರಣದ ಕಳೆದ ಒಂದು 10 ವರ್ಷದಿಂದ ನೀವೆಲ್ಲ ನೋಡಿರ್ತೀರ, ಎಲ್ಲರೂ ಕೂಡ ನೋಡಿರ್ತಾರೆ. ಇವರು ಒಂದಷ್ಟು MLAಗಳ ಜೊತೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು, ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಂಬಿಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಅಥವಾ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಆಶಯಗಳಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು ಅನ್ನೋಂಥದ್ದನ್ನು ಆನ್ ರೆಕಾರ್ಡ್ ಸದನದಲ್ಲೂ ಕೂಡ ಹೇಳಿದ್ದಾರೆ. ಸೊ ಅದನ್ನ ಡಿಫೆಂಡ್ ಮಾಡ್ಬೋದು, ಡಿಸ್ಪ್ಯೂಟ್ ಮಾಡ್ಬೋದು ಯಡಿಯೂರಪ್ಪನವರು, ಅದು ಅವರ ವೈಯಕ್ತಿಕ ವಿಚಾರ. ಹೇಳಿಕೆಯನ್ನು ಇವತ್ತವರು ಕೂಡ ಅಲ್ಲಗೆಳೆದಿಲ್ಲ, ಆಯ್ತಾ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಏನು ಶೆಟ್ಟರ್ ಅವರ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರಲ್ಲ, ನಾನೇನು ಕಾಂಗ್ರೆಸ್ಗೆ ಹೋಗಿಲ್ಲ ಅಂತ. ಅಫ್ಕೋರ್ಸ್ ಸೈದ್ಧಾಂತಿಕವಾಗಿ ಭಿನ್ನ ಪಕ್ಷ, ಓಕೆ. ಅವತ್ತಿನ ಪರಿಸ್ಥಿತಿ ಏನಿತ್ತು, ಇವರು KJP ಕಟ್ಟೋದಕ್ಕೆ ಕಾರಣಗಳಿತ್ತು. ಮತ್ತು KJP ಕಟ್ಟಿದಾಗ ಶೆಟ್ಟರ್ ಅವ್ರನ್ನ ಇವತ್ತೇನು ಸೋಲ್ಸ ಮಾತಾಡ್ತಿದಾರಲ್ಲ, ಅವತ್ತು ಕೂಡ ಶೆಟ್ಟರ್ ಅವರು ಇವರ ವಿರೋಧಿ ಪಾಳ್ಯದಲ್ಲೇ ಇದ್ರು. ಅನಂತಕುಮಾರ್ ಅವ್ರ ಸಹಾಯವರೆಗೂ ಕೂಡ, ಇನ್ ದ ಸೆನ್ಸ್ ಅನಂತಕುಮಾರ್ ಅವರ ಯುಗಾಂತ್ಯ ಆಗೋವರೆಗೂ ಕೂಡ BJPನಲ್ಲಿ ಇವರು ಸ್ಪೀಕರ್ ಆಗಿದ್ದಕ್ಕೆ ಕಾರಣ ಏನು? ಇದೇ ಯಡಿಯೂರಪ್ಪನವರು. ಅದೇ ಸ್ಪೀಕರ್ ಆಗಿದ್ದಂಥ ಅವಧಿಯಲ್ಲಿ ಬಂಡಾಯ ಇದ್ದಂಥ ಸಮಯದಲ್ಲಿ ದೆಹಲಿಯಲ್ಲಿ ಕೋಆರ್ಡಿನೇಟ್ ಮಾಡಿದ್ರು ರೆಡ್ಡಿ ಅವ್ರ ಟೀಮನ್ನ, ಎಲ್ಲವನ್ನೂ ಕೂಡ ಯಾರು ಅಂತ ಗೊತ್ತಿದೆ ರಾಜ್ಯ ರಾಜಕಾರಣದಲ್ಲಿ, ಇದೇ ಅನಂತಕುಮಾರ್, ಯಡಿಯೂರಪ್ಪ, ಇದೇ ಅನಂತಕುಮಾರ್ ಮತ್ತು ಶೆಟ್ಟರ್ ಮತ್ತು ಈಶ್ವರಪ್ಪ, ಈ ತಂಡ. ಸೊ ಆ ಬೇಜಾರು ಕೂಡ ಅವರಿಗಿದೆ. ಅವರನ್ನ ಸ್ಪೀಕರ್ ಮಾಡಿದ್ದು ಮತ್ತು ಸಂಪುಟದೊಳಗಡೆ ಬಿಟ್ಕೊಳ್ಳದೇ ಇರೋದಕ್ಕೂ ಕೂಡ ಕಾರಣ ಏನಂತ ಗೊತ್ತಿದೆ. ಇದೊಂಥರ ಸ್ನೇಹ ಸಮರದ ಸಂಬಂಧ. ಆದರೆ ಇತ್ತೀಚೆಗೆ ಅನಂತಕುಮಾರ್ ಅವರ ನಂತರ ಇವರು ಯಡಿಯೂರಪ್ಪನವರ ಏನೋ ಪದೇ ಪದೇ ಅವರ ಬಳಿ ಹೋಗುವಂಥದ್ದು, ಮತ್ತು ಬೊಮ್ಮಾಯಿ ಅವರು CM ಆದಮೇಲೆ, ಅದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಇವತ್ತೇನು ಅವ್ರು ರಕ್ತದಲ್ಲಿ ಬರ್ಕೊಡ್ತೀನಿ, ನಾನು ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದೇ ಒಂದು ಪರಿಸ್ಥಿತಿ ಅವತ್ತು ಇತ್ತು. ಆದರೆ ಅವತ್ತು ಯಾಕೆ ಆಗಲಿಲ್ಲ? ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ನೋಡಬೇಕು. ಶೆಟ್ಟರ್ ಅವರು ಗೆದ್ದು ಬಿಡ್ತಾರೆ ಅಂತ ಹೇಳ್ತಿಲ್ಲ, ಅಥವಾ ಅವರು ಗೆಲ್ಲೋದೆಷ್ಟು ಕಷ್ಟ ಇದೆ, ಸೋಲ್ಸೋದು ಕೂಡ ಅಷ್ಟು ಕಷ್ಟ ಇದೆ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಅಂದರೆ ಆಸ್ ಎ ಗ್ರೌಂಡ್ ರಿಪೋರ್ಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವರ ಪರಿಸ್ಥಿತಿಯಲ್ಲಿ, ಈಶ್ವರಪ್ಪನವರ ಕ್ಷೇತ್ರದಲ್ಲಿ ಪಟೇಲರಿಗೂ ಗೊತ್ತಿದೆ, ಇವರ ಮಾತನ್ನ ಕೇಳುವಂತ ಲಿಂಗಾಯತ ಸಮುದಾಯ ಇತ್ತು ಆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಅಲ್ಲಿ KJPಯ ವಿಭಜನೆ ಏನಾಯ್ತು, BJPಯಿಂದ ಈಶ್ವರಪ್ಪ ಅವರ ಸೋಲಿ ಕಾರಣ ಆಯ್ತು. ಅದೇ ಸೋಲು ಇಲ್ಲೂ ಕೂಡ ಆಗ್ಬೋದಿತ್ತಲ್ಲ ಸೆಂಟ್ರಲ್ ಅಲ್ಲಿ. ಸೊ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೊಂದು ಮತ ಬ್ಯಾಂಕ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಆದ್ರೆ ಆ ಮತ ಬ್ಯಾಂಕ್ ಜೊತೆಗೆ ಕಾಂಗ್ರೆಸ್ ಕೂಡ ಸೇರ್ಕೊಂಡಿರೋದ್ರಿಂದ ಈಕ್ವೇಷನ್ ಏನಾಗುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಇರುವಂತ ಕುತೂಹಲ. ಯಾಕಂದ್ರೆ ಇಡೀ ಒಮ್ಮುಖವಾಗಿ ರಾಷ್ಟ್ರೀಯ ನಾಯಕರಿಂದ ಸ್ಥಳೀಯ ಕೇಡರ್ವರೆಗೆ ಎಲ್ಲರೂ ಕೂಡ ಶೆಟ್ಟರ್
ವಿರುದ್ಧ ಮುಗಿಬಿದ್ದಿದ್ದಾರೆ. ಆ ಪ್ರವಾಹೋಪಾದಿಯಲ್ಲಿ ಬರ್ತಾ ಇರುವಂತ ಒಂದು ವಿರೋಧವನ್ನ ಹೇಗೆ ಗೆದ್ದು ಬರ್ತಾರೆ ಅನ್ನೋದು ಸೆಕೆಂಡ್ರಿ. ಆದರೆ ಪಕ್ಷ ಸೇರ್ಪಡೆ, ಪಕ್ಷಾಂತರ ಮತ್ತು ಪಕ್ಷ ವಿಭಜನೆ ಬಗ್ಗೆ ಏನು ಪಶ್ಚಾತ್ತಾಪದ ಮಾತಾಡ್ತಾ ಇದಾರಲ್ಲ, ಇದೇ ಮಾತು 6 ತಿಂಗಳ ಹಿಂದೆ ಪಕ್ಷದೊಳಗಿದ್ರು ಕೂಡ ಏನಿತ್ತು ಅವ್ರ ಪರಿಸ್ಥಿತಿ, ಏನಿರ್ಲಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಫರ್ದರ್ ಓವರ್ ಟು ಪಟೇಲ್ರು. ಪಟೇಲ್ರ ಈಗ ಮಾಸ್ ಲೀಡರ್ ಆಗಿದ್ದಂಥವ್ರು ಅಂದ್ರೆ ಇವರು ನಮ್ಮ ಯಡಿಯೂರಪ್ಪನವರು ಇಲ್ಲಿ 2008ರಲ್ಲಿ ಅಧಿಕಾರಕ್ಕೆ ಬಂದ್ರು, ಹೌದು. ಆದರೆ ಯಡಿಯೂರಪ್ಪನವರ ಶಕ್ತಿ ಏನು ಅಂತ ಪ್ರೂವ್ ಮಾಡುವಂತ ಮತ್ತೊಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು BSYಗೆ. KJP ಕಟ್ಟಿದ್ರು 10% ವೋಟನ್ನು ತೆಗೆದುಕೊಳ್ಳುವಂಥದ್ದು ಈಸಿ ಅಲ್ವೇ ಅಲ್ಲ. ಸುಮಾರು 35 ಕ್ಷೇತ್ರಗಳಲ್ಲಿ ಜಸ್ಟ್ 2-3 ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದು. ಅಕಸ್ಮಾತ್ ಆ ಕ್ಷೇತ್ರಗಳನ್ನ ಗೆದ್ದುಬಿಟ್ಟಿದ್ರೆ ಅವತ್ತು ಕಿಂಗ್ ಮೇಕರ್ ಆಗಿರೋರು. ಬಟ್ ಇವತ್ತು ಯಡಿಯೂರಪ್ಪನವರ ಈ ಮಾತಿಗೆ ಮೋಸ್ಟ್ ಪ್ರಾಬಬ್ಲಿ ಜಗದೀಶ್ ಶೆಟ್ಟರ್ ಅವರು ಪಕ್ಷೇತರವಾಗಿ ನಿಂತಿದ್ರು ಪರವಾಗಿರ್ಲಿಲ್ಲ, ಬಟ್ ಕಾಂಗ್ರೆಸ್ಗೆ ಹೋಗಿದ್ದಂತ ಕಾರಣಕ್ಕೋಸ್ಕರನೇ ಈ ಹೇಳಿಕೆ ಬಂತು ಅಂತ ನೀವು ಹೇಗೆ ನೋಡ್ತೀರಾ? ನಿಮಗೆ ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಯಾರು ಶತ್ರುರಲ್ಲ, ಯಾರು ಮಿತ್ರರಲ್ಲ. ಯಾರಾದ್ರೂ ನಂಬಿದ್ರ 86ನೇ ವಯಸ್ಸಿನಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ ಸರಿಯಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದು. ಯಾವ SM ಕೃಷ್ಣರವರು ಅವರ ಇಡೀ ಜೀವಮಾನವಿಡೀ BJPಯನ್ನು ವಿರೋಧ ಮಾಡ್ಕೊಂಡು BJP ವಿರುದ್ಧದ ಹೋರಾಟವನ್ನು ಮಾಡ್ಕೊಂಡು ಬಂದರೆ 86ನೇ ವಯಸ್ಸಿಗೆ ಹೋಗ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಧಿಕಾರ ಮತ್ತು KJP ಕಟ್ಟಿದ ಸಂದರ್ಭ ಬೇರೆ ಇತ್ತು. ಅವತ್ತು ಇವರು ಕಾಂಗ್ರೆಸ್ಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಇವರೇ ಸ್ವಂತ ಒಂದು ಪಕ್ಷವನ್ನು ಕಟ್ಟಿ BJPಗೆ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸಬೇಕಾಗಿತ್ತು. ಅದನ್ನು ಅವರು ಪರೋಕ್ಷವಾಗಿ ತೋರಿಸಿದ್ರು. ಇಲ್ಲೊಂದು ಕಡೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ನಾನೊಂದು 30 ಸೀಟು 40 ಸೀಟು ಬರ್ತೀನಿ ಅಂತ ಅನ್ಕೊಂಡಿದ್ರು. ಆದರೆ ಜನ BJPನ ಸೋಲಿಸಿದ್ರು. ಆದ್ರೆ ಅಟ್ ದ ಸೇಮ್ ಟೈಮ್ ಇವರು 5 ಸ್ಥಾನದ ಮೇಲೆ ಬರೋಕ್ಕಾಗಲೇ ಇಲ್ಲ. ಮತ್ತೆ ಪಟೇಲ್ರು ಒಪ್ಪೋದೇನು, ಆಫ್ ದ ರೆಕಾರ್ಡ್ ಒಂದು ಮಾತು ಇದೆ. ಅವತ್ತಿನ UPA ಆಡಳಿತಾವಧಿಯಲ್ಲಿ ಇವರು ವಿರುದ್ಧ ಏನು ಬೆನ್ನು ಬಿದ್ದಿತ್ತು ಪ್ರಕರಣಗಳು, ಅದರಲ್ಲಿ ಸ್ವಲ್ಪ ಸಡಿಲಿಕೆ ಸಿಗಬೇಕು ಅಂತಂದ್ರೆ ಇವರು ಪಕ್ಷ ಒಡಿಬೇಕು ಅನ್ನೋ ಒತ್ತಡ ಕೂಡ ಸೃಷ್ಟಿಯಾಗಿತ್ತು BJPಯ ಮೇಲೆ ಅಥವಾ ಇವ್ರ ಮೇಲೆ BJP ಒಳಗೆ ಅನ್ನೋಂಥ ಒಂದು ಮಾತಿದೆ. ಅದು ನಿಜವಾದ ಸುಳ್ಳ ಗೊತ್ತಿಲ್ಲ, ಒಂದು ಜನಜನಿತವಾಗಿರುವಂತ ಮಾತು. ಆಮೇಲೆ ಜಗದೀಶ್ ಶೆಟ್ಟರ್ ಅವರಿಗೆ ಆಪ್ಷನ್ಸ್ ಇಲ್ಲ. ಅವ್ರಿಗೆ ಹೊಸ ಪಕ್ಷ ಕಟ್ಟ ಆಪ್ಷನ್ಸ್ ಇಲ್ಲ. ಆಮೇಲೆ ಅವರು ಪಕ್ಷೇತರವಾಗಿ ನಿಂತರೂ ಕಷ್ಟ. ಯಾಕಂದ್ರೆ ಪಕ್ಷೇತರ ನಿಂತರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ನಿಮ್ಮವರು 25,000 ಹೋಟೆಲ್ ಗೆದ್ದಿರುವಂಥದ್ದು. ಆದರೆ ಅವರಿಗೊಂದು ಬಲ ಬೇಕಿತ್ತು. ಸದ್ಯಕ್ಕೆ ಯಾರಿರೋದು ಸ್ಟ್ರಾಂಗ್ ಆಪೋನೆಂಟ್ ಇರೋದು ಕಾಂಗ್ರೆಸ್. ಮೊದಲು ಒಂದು ಮಾತು ಹೇಳಿದ್ರು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ ಅಮಿತ್ ಶಾ ಬಂದು ಮೀಟಿಂಗ್ ಮಾಡೋದು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ ಯಡಿಯೂರಪ್ಪನವ್ರು ಬಂದು ಅಲ್ಲಿ ಮೀಟಿಂಗ್ ಮಾಡಿದ್ದು, ಜಗದೀಶ್ ಶೆಟ್ಟರ್ ಸ್ಟ್ರಾಂಗ್ ಇರುತ್ತಾನೆ BL ಸಂತೋಷ್ ಯಡಿಯೂರಪ್ಪನವರಿಗೆ ಜಗದೀಶ್ ಶೆಟ್ಟರ್ ಸೋಲ್ಸೋ ಸುಪಾರಿ ಕೊಟ್ಟಿರೋದು. ಅಂದರೆ DK ಶಿವಕುಮಾರ್ ಹೇಳಂಗೆ ಮೋರ್ ಸ್ಟ್ರಾಂಗ್ ಈಸ್ ಮೋರ್ ಎನಿಮೀಸ್ ಅನ್ನಂಗೆ. ಆದರೆ ಇವರು ಅಲ್ಲಿ ಲಿಂಗಾಯತ ಅಂತ ಒಂದು ಮಾಡ್ತಿದ್ದಾರೆ. ಬೇರೆ ವೋಟರ್ಸು ಇದ್ದಾರೆ, ನಾಟ್ ಓನ್ಲಿ ಲಿಂಗಾಯತ್ಸ್. ಅಲ್ಲಿ ಕುರುಬರು ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, OBC ಇದೆ, ಎಲ್ಲ ವೋಟ್ಸ್ ಇದೆ. ಇವರು ಲಿಂಗಾಯತ ಅನ್ನೋದೊಂದು ಸಾಲಿಡೇರಿಟಿ ಮಾಡ್ಕೊಳ್ಕೊಂಡ್ರೆ ಉಳಿದು ಎಲ್ಲ ಜಾತಿ ಯಾಕೆ ಒಂದಾಗಬಾರ್ದು? ಮತ್ತೆ ಯಡಿಯೂರಪ್ಪನವರ ಮಾತು ಕೇಳುವ ಲಿಂಗಾಯತರು, ಯಡಿಯೂರಪ್ಪನವ್ರನ್ನ ಬಿಟ್ಟು ಚಿಂತನೆ ಮಾಡುವಂತ ಲಿಂಗಾಯತರು, ಎರಡು ವರ್ಗನೂ ಕೂಡ ಇದೆಯಲ್ಲ. ನಿಮಗೆ ಯಡಿಯೂರಪ್ಪನವ್ರನ್ನ ಮಾತು ಕೇಳಲೇಬೇಕು ಅಂತಿದ್ರೆ KJP ಕಟ್ಟಿದಾಗ ಜಗದೀಶ್ ಶೆಟ್ಟರ್ನ ಸೋಲಿಸಬಹುದಿತ್ತಲ್ಲ. ಧಾರವಾಡದಲ್ಲಿ ಅಷ್ಟು BJPನೇ ಬಂತು. ಅಂದರೆ ಯಡಿಯೂರಪ್ಪನವ್ರು ಒಂದು ಭಾಗಕ್ಕೆ ನಾಯಕರು ಆಯಿತಾ. ಕೆಲವು ಕಡೆ ಯಡಿಯೂರಪ್ಪ ಮಾತು ಕೇಳಬೇಕಂತ ಏನಿಲ್ಲ, ಅಲ್ಲೂ ಕೂಡ ಬಣಗಳಿದ್ದಾವೆ. ಆದರೆ ಮಾತು ಕೇಳಂತಾರೆ ಯಡಿಯೂರಪ್ಪನ ಇವತ್ತಿನ ಶಕ್ತಿ ಸಾಮರ್ಥ್ಯ ಪೊಸಿಷನ್ ಕೂಡ ಯೋಚನೆ ಮಾಡ್ತಾರೆ. ಇವತ್ತಿನ ಜನ ಎಜುಕೇಟೆಡ್ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ಬೋದು, ಚರ್ಚೆ ಆಗುತ್ತೆ. ಯಡಿಯೂರಪ್ಪನವ್ರನ್ನ ಸುಪಾರಿ ಕೊಟ್ಟಿದ್ದಾರೆ. ಒಬ್ಬ ಲಿಂಗಾಯತವ್ರನ್ನ ಸೋಲಿಸ್ಲಿಕ್ಕೆ ಇನ್ನೊಬ್ಬ ಲಿಂಗಾಯತ ಅನ್ನೋ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಬೇರೆ ಯಾರು ಬರಲ್ಲ ಅನ್ನೋದು ಚರ್ಚೆ ಅಲ್ಲ. ಹೈಕಮಾಂಡ್ ನಿಂದ ಬರ್ತಾ ಇರುವಂತ ಹೇಳಿಕೆಗಳ ಅಂತ. ಬಿಕಾಸ್ ಯಡಿಯೂರಪ್ಪನವ್ರು ಬಂಡಲಿದ್ದಂಥವ್ರೆ ಆಲ್ಮೋಸ್ಟ್ ಹೊರಗೆ ಬಂದಿರುವಂತವ್ರು. ಅವ್ರ ವಿರುದ್ಧ ಯಾವತ್ತೂ ಈ ರೀತಿಯಾಗಿ ಮಾತನಾಡ್ತಿಲ್ಲ. UB ಬಣಕರ್ ಆಗ್ಲಿ, ಕಿರಣ್ ಕುಮಾರ್ ಆಗ್ಲಿ, ಈ ರೀತಿಯಾಗಿ ಸಾಕಷ್ಟು. ಇನ್ನೊಂದು ನೋಡಿ, ಶೆಟ್ಟರ್ ಅವರು ಇದನ್ನ ಕೂಡ ಜಾಣತನದಿಂದ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಳಕೆ ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಅಂದ್ರೆ ನಾನೊಬ್ಬ ಚಿಕ್ಕವನು, ನಿಮ್ ಪ್ರಕಾರ ನಾನು ಏನು ಅಲ್ಲ ಪಕ್ಷಕ್ಕೆ ಅಂತಂದ ಮೇಲೆ ಅಮಿತ್ ಶಾ, ಸ್ಮೃತಿ ಇರಾನಿ, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಅವರು, ಯಡಿಯೂರಪ್ಪನವರು, BL ಸಂತೋಷ್, ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಯಾಕೆ ನನ್ನ ಮೇಲೆ ಮುಗಿಬಿದ್ದಿದ್ದೀರಾ ಅಂತ ಹೇಳೋ ಮೂಲಕ ಕ್ಷೇತ್ರದ ಮತದಾರರಲ್ಲಿ ಒಂದು ಅನುಕಂಪವನ್ನ ಮಾಡುವಂತ ಸಂತೋಷ್ ಯಾವತ್ತು ಡೈರೆಕ್ಟ್ ಯುದ್ಧ ಮಾಡಲ್ಲ, ಬೇರೆಯವ್ರ ಮೂಲಕ ಮೇಲೆ ಬಂದು ಕಿಟ್ಟು ನನಗೆ ಗುಂಡಾರಿಸ್ತಿದ್ದಾರೆ ಅನ್ನೋ ಮುಖಾಂತರ ಅಲ್ಲೂ ಕೂಡ ಸಿಂಪತಿ. ಅಂದ್ರೆ ಇವ್ರನ್ನ ಸೋಲ್ಸಕ್ಕಾಗಿ ಒಂದು ಟೀಮು ಯಡಿಯೂರಪ್ಪ ಮುಖಾಂತರ ಇನ್ನೊಬ್ಬ ಲಿಂಗಾಯತನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಒಂದು ಮೆಸೇಜ್ ಪಾಸ್. ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಜಾಣ್ಮೆಯ ನಡೆ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವಾ ಅಂತ. ಬಿಕಾಸ್ ಜೋಶಿ ಸಂತೋಷ್ ಬಗ್ಗೆನೇ ಆರೋಪ ಮಾಡ್ತಿದ್ದಾರೆ ಬಿಟ್ರೆ ಯಡಿಯೂರಪ್ಪನವರ ಬಾಯಿಂದ ಹೇಳಿಕೆ ಕೂಡಿಸಲಾಗ್ತಾ ಇದೆ ಅಂತಾನೂ ಕೂಡ ಹೇಳ್ತಾರೆ. ಯಡಿಯೂರಪ್ಪನವ್ರು ಮನ್ಸ್ಪೂರ್ವಕವಾಗಿ ಮಾತನಾಡ್ತಾ ಇಲ್ಲ. ಡೇ ಒನ್ನಿಂದನೂ ಕೂಡ ಬಣಜಿಗ ವ್ಯಾಪಾರಿ ದೃಷ್ಟಿಕೋನ ರಕ್ತಗತವಾಗಿದೆ. ಅದನ್ನ ರಾಜಕಾರಣದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಸೌಮ್ಯ ಸ್ವಭಾವ ಇದ್ರೂ ಕೂಡ ಲೆಕ್ಕಾಚಾರಗಳಂತೂ ಖಂಡಿತ ಇದೆ. ಡೇ ಒನ್ ಕೂಡ ಅಮಿತ್ ಶಾ ಅಥವಾ ಮೋದಿ ಯಾವ ಹೆಸರನ್ನು ತೆಗಿಲಿಲ್ಲ. ಅವ್ರ ಬಗ್ಗೆ ಬೇಜಾರು, ಅಪಸ್ವರ, ಆಕ್ಷೇಪ ಏನೂ ಇಲ್ಲ ಅಂತಂದ್ರು. ಯಡಿಯೂರಪ್ಪನವರು ಕೂಡ ಅಸಹಾಯಕರಾಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಮಧ್ಯೆ ತಗೊಳ್ತಾ ಇರುವಂತಹ ಪದೇ ಹೆಸರುಗಳು 3: ಬೊಮ್ಮಾಯಿ,
BL ಸಂತೋಷ್ ಮತ್ತು ಜೋಶಿ. ನಿಮಗೆ ಯಡಿಯೂರಪ್ಪನವರು ಕೂಡ ನಾನು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ತಾರೆ, ನಾನು ಕೇಂದ್ರದ ಅನ್ನೋ ಮಾತನ್ನ ಹೇಳಿದ್ರು. ಅಂತ ಹೇಳಿದ್ರು. ಆದ್ರೆ ಟಿಕೆಟ್ ಕೊಡ್ಲಿ, ಅಲ್ಲೊಂದು ಮೆಸೇಜ್ ಏನು ಪಾಸ್ ಏನಾಯ್ತು, ಯಡಿಯೂರಪ್ಪ ಟ್ರೈ ಮಾಡಿದ್ರು ಕೊಡ್ಲಿಲ್ಲ. ಈಗ ಅದೇ ಯಡಿಯೂರಪ್ಪ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾರೆ ಒಂದು ಮೆಸೇಜು. ನಾವು ಏನು ಹೇಳ್ಬೋದು, ಅಂತಿಮವಾಗಿ ಮತದಾರರು ಡಿಸೈಡ್ ಮಾಡೋದು. ಅಲ್ಲಿ ಲಿಂಗಾಯತರು ಇವರು ಟಾರ್ಗೆಟ್ ಲಿಂಗಾಯತ್ ಅಂತ ಮಾಡ್ಬೋದು, ಆದ್ರೆ ಅಲ್ಲಿ ಲಿಂಗಾಯತರು ಮಾತ್ರ ಮತದಾರಿಲ್ಲ, ಬೇರೆ ಬೇರೆ ಜಾತಿಯವರು ಮತದಾರ. ಯಡಿಯೂರಪ್ಪನವ್ರದ್ದು ಅನಿವಾರ್ಯತೆ ಎರಡು ಸಾಂದರ್ಭಿಕವಾಗಿದೆ. ಒಂದು ದಿವಸ ಅವರು ದಾವಣಗೆರೆ ಕಾರ್ಯಕಾರಿಣಿಯಲ್ಲಿ ಹೇಳ್ತಾರೆ ಮೋದಿ ಹೆಸರನ್ನ ನೆಚ್ಕೊಂಬೇಡಿ ಅಂತ. ಅದೇ ಆಗಲ್ಲ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಲವನ್ನ ಸಂಘಟನೆಯನ್ನ ಪಕ್ಕಕ್ಕೆ ತಳ್ಳಬೇಡಿ, ಗಮನದಲ್ಲಿ ಇಟ್ಕೊಂಡು ಕಾರ್ಯತಂತ್ರ ಮಾಡೋಣ ಅಂತ ಹೇಳಿದವರು ಮತ್ತೆ ಈಗ ಕಳೆದ 3 ತಿಂಗಳಿಂದ ಹೇಳ್ತಿರೋಂತ ಅಥವಾ ಕಳೆದ 1 ತಿಂಗಳಿಂದ ಹೇಳ್ತಿರುವಂತ ಮಾತೇ ಬೇರೆ. ಸೊ ಅವರವರ ಸಾಂದರ್ಭಿಕ ಅವಶ್ಯಕತೆ, ಅನುಕೂಲ ಮತ್ತು ಅನಿವಾರ್ಯತೆಗಳಿಗೆ ಹೇಳ್ತಾರೆ. ಅದು ಎಲ್ಲಾ ಪಕ್ಷದಲ್ಲೂ ಕೂಡ ಆಗುತ್ತೆ. ಆದ್ರೆ ಪ್ರೆಸೆಂಟ್ ಸಿಚುಯೇಷನ್ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅನಿವಾರ್ಯ ಆದ್ರು ಅನ್ನೋದು ಇವತ್ತಿನ ಇವೆಲ್ಲ ಬೆಳವಣಿಗೆಗಳಿಗೆ ಕಾರಣ. ಅಂದ್ರೆ ಯಡಿಯೂರಪ್ಪ ಅನ್ನೋದು ಎಷ್ಟು ಶಕ್ತಿ ಅನ್ನೋದು ಹೈಕಮಾಂಡ್ ಗೊತ್ತಾಯ್ತು, ರಾಜ್ಯ ನಾಯಕರುಗಳಿಗೆ ಗೊತ್ತಾಯ್ತು. ಯಾವ ಯಡಿಯೂರಪ್ಪನವ್ರನ್ನ ತುಳಿದ್ರು, ಯಾರ ಯಡಿಯೂರಪ್ಪ ಮತದಾರರು ಗೊತ್ತಾಗ್ಬೇಕು ಅಂದ್ರೆ ಯಡಿಯೂರಪ್ಪನವರ ಬಳಕೆ ಏನಾಗ್ತಿದೆ, ಅದರ ಟ್ರಾನ್ಸ್ಫಾರ್ಮೇಶನ್ ಎಲ್ಲಾಗುತ್ತೆ, ಮಗನ ಭವಿಷ್ಯದಲ್ಲಾಗುತ್ತಾ, ಪಕ್ಷದ ಭವಿಷ್ಯದಲ್ಲಾಗುತ್ತಾ, ಅಥವಾ ಅದಕ್ಕೂ ಮೀರಿದ 3ನೇ ಆಯಾಮ ಏನಾದ್ರು ಇದೆಯಾ ಅನ್ನೋದ್ರ ಮೇಲೆ ಮತದಾರರ ಮೇಲೆ. ನನಗೆ ಒಂದು ವಿಚಾರದಲ್ಲಿ ಬಿಜೆಪಿಯಲ್ಲಿ ಬೀಸೋ ದೊಣ್ಣೆಯಿಂದ ಮುಂಚೆನೆ ತಪ್ಪಿಸ್ಕೊಂಡ್ಬಿಟ್ರ ಅತ್ಲಾಗೆ ಬಿಜೆಪಿ ಅಂತ. ಬಿಕಾಸ್ ಅಕಸ್ಮಾತ್ ಈ ಒಂದು ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವ್ರಿಗೆ ಸ್ಥಾನ ಸಿಗದೇ ಇದ್ದಂತ ಸಂದರ್ಭದಲ್ಲಿ, ಜಗದೀಶ್ ಶೆಟ್ಟರ್ ಸವದಿ ಅವರು ಏನಾದ್ರೂ ಪಕ್ಷ ಬಿಟ್ಟಂತ ಸಂದರ್ಭದಲ್ಲಿ ಇನ್ನೂ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗ್ಬಿಟ್ಟಿರೋದೇನೋ. ಅಂದ್ರೆ ಯಡಿಯೂರಪ್ಪನವ್ರು ಈ ರೀತಿಯಾಗಿ ಮುಂಚೂಣಿಗೆ ತರದೇ ಹೋಗಿದ್ದಿದ್ರೆ ಈ ಹಿಂದೆ. ಬಟ್ ಯಡಿಯೂರಪ್ಪನವ್ರು ಹೇಳಿದ್ರಲ್ಲ, ನಾನು ಪ್ರಯತ್ನ ಮಾಡಿಸ್ತಿದ್ದೀನಿ, ಕೊಡಿಸುವಂತ ವಿಶ್ವಾಸ ಇದೆ, ಕೊಡುವಂತ ವಿಶ್ವಾಸ ಇದೆ ಅಂತ. ಅದಾಗ್ಲಿಲ್ಲ ಅಂದ್ರೆ ಇವ್ರು ಪ್ರಯತ್ನ ಆಯ್ತು ಅಂತ ಅವ್ರು ಕನ್ವೆ ಮಾಡ್ಬಿಟ್ರು ಜನತನದಿಂದ, ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡಿದೆ ಅಂತ. ಹಾಗಾದ್ರೆ ಒಂದು ಮೆಸೇಜ್, ಯಡಿಯೂರಪ್ಪ ಪ್ರಯತ್ನ ಎಲ್ಲ ಮಾಡಿದ್ರು, ಆದ್ರೆ ತಪ್ಪಿಸಿದವ್ರು ಯಾರು ಅಂತ ಪ್ರಶ್ನೆ ಬರುತ್ತೆ. ಸೊ ಯಡಿಯೂರಪ್ಪ ಕೂಡ ಜಾಣತನದಿಂದ 2 ಅಲಗಿನ ಕತ್ತಿ ಮೇಲೆ ಹುಷಾರಾಗಿ ನಡೀತಾ ಇದ್ದಾರೆ. ಚುಚ್ಚಿದ್ರೆ ಅವರು 2 ಕಡೆ ಬೇರೆಯವರು ಚುಚ್ಕೊಳ್ಳಿ, ಮಧ್ಯ ನಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನವನ್ನ ಮಾಡ್ತಾರೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ಬಿಜೆಪಿಗೆ ಹುಲಿ ಮತ್ತೆ ಹೆಬ್ಬುಲಿ ಪವರ್ ಸಿಕ್ಕಿದೆ. ಮಂಡ್ಯ ಭಾಗದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಪ್ರಚಾರವನ್ನ ಮಾಡಿದ್ರು. ಇವತ್ತು ಚಿತ್ರದುರ್ಗದಲ್ಲಿ ಸ್ಯಾಂಡಲ್ವುಡ್ ಹೆಬ್ಬುಲಿ ಅಬ್ಬರವನ್ನ ಮಾಡಿರುವಂತದ್ದು. ಒಂದ್ ಕಡೆ ಮಂಡ್ಯ JDS ನ ಭದ್ರಕೋಟೆ, ಆ ಭದ್ರಕೋಟೆ ಛಿದ್ರ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ 2023ರ ಎಲೆಕ್ಷನ್ ಸಂದರ್ಭದಲ್ಲಿ. ಬಿಕಾಸ್ ಯೋಗಿ ಆದಿತ್ಯನಾಥ್ ಅವರು ಬಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಗೆದ್ದೇ ಬಿಡ್ತಾರೆ ಬಿಜೆಪಿಯವರು ಅಂತ ಅಲ್ಲದೆ ಇದ್ದರೂ ಕೂಡ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಕಾಂಗ್ರೆಸ್ ಮತ್ತು JDSಗೆ ಅನ್ನುವಂತ ಲೆಕ್ಕಾಚಾರ ಇದೆ. ಗೆಲ್ಲುವಂತ ಅಭ್ಯರ್ಥಿಗಳಂತೂ ಸಿಕ್ಕಿದ್ದಾರೆ ಬಿಜೆಪಿಗೆ, ಆದ್ರೆ ಎಷ್ಟು ಮಟ್ಟಿಗೆ ಅದು ಗೆಲುವು ಮತ್ತು ಸೋಲುವಿನಲ್ಲಿ ನಿರ್ಧಾರ ಮಾಡುತ್ತೆ. JDS ಮತ್ತು ಕಾಂಗ್ರೆಸ್ ಯಾರಿಗೆ ಹೊಡೆತವನ್ನ ಕೊಡುತ್ತೆ ಯೋಗಿ ಆದಿತ್ಯನಾಥ್ ಅವರ ಪ್ರಚಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಇವತ್ತು ಯಾವ ರೀತಿ ಅಬ್ಬರಿಸಿದ್ರು ಮಂಡ್ಯದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ನೋಡಿ. ಇಲ್ಲಿನ ಅಭ್ಯರ್ಥಿ ಅವರನ್ನು ನೀವೆಲ್ಲ ಈ ಬಾರಿ ಗೆಲ್ಲಿಸಕ್ಕೆ ಬುಕೆ भाजपा को चुनाव जिताएंगे. आप सब मेरे साथ बोलेंगे, जय भारता जननिया तालु जाते, जय हे कर्नाटका माते. डबल इंजन की सरकार का भी अभिनंदन करूंगा कि PFI जैसे संगठनों को बैन करके उसकी कमर को तोड़ने का कार्य भी कर्नाटक के अंदर हुआ. आप सोचिए, एक और डबल इंजन की सरकार जो PFI पे बैन करके PFI को बैन करती है, और दूसरी तरफ कांग्रेस जो PFI को तुष्टीकरण करने का कार्य करती है, उन्हें धर्म के आधार पर रिजर्वेशन देने का कार्य करती है. धर्म के आधार पर आरक्षण यह भारत के संविधान के विपरीत है, असंवैधानिक है. लेकिन धर्म के आधार पर 1947 में भारत का विभाजन हो चुका है. भारत धर्म के आधार पर आरक्षण की वकालत नहीं कर सकता है. अन्य विभाजन के लिए हम तैयार नहीं है. ಸೊ ಇದನ್ನ ಚರ್ಚೆ ಮಾಡೋಣ. ಪಟೇಲ್ರೆ, ಈಗ ಯೋಗಿ ಆದಿತ್ಯನಾಥ್ ಅವರು ಸ್ಪೆಷಲಿ ಮಂಡ್ಯಗೆ ಬಂದಿರುವಂಥದ್ದು, ಒಂದು ಅಮಿತ್ ಶಾ ಅವರು ಫಸ್ಟ್ ಶುರು ಮಾಡಿದ್ದು ಚುನಾವಣಾ ಅಬ್ಬರವನ್ನ ಮಂಡ್ಯದಿಂದಲೇ. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಬಂದರು, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ರೋಡ್ ಶೋವನ್ನ ಕೂಡ ಮಾಡಿದ್ರು. ಈಗ ಯೋಗಿ ಆದಿತ್ಯನಾಥ್ ಅವರು ಬರ್ತಾ ಇದ್ದಾರೆ. ಇದು ಯಾವ ರೀತಿಯಾದಂಥ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ಬೋದು ಬಿಜೆಪಿಗೆ, ಮತ್ತೆ ಕಾಂಗ್ರೆಸ್ ಮತ್ತು JDSಗೆ ಯಾವ ರೀತಿಯಾಗಿ ಹೊಡೆತ ಬೀಳ್ಬೋದು ಅಂತ?
ನಿಮಗೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗ ಅದು JDSನ ಭದ್ರಕೋಟೆ, ಕಾಂಗ್ರೆಸ್ನ ನೆಲೆ ಕೂಡ ಹೌದು. ಆದರೆ ಹಳೆ ಮೈಸೂರು ಭಾಗ ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀರ ಅಂತ ಹೇಳಿದ್ರೆ, ಒಂದು ಸೆಕೆಂಡ್ 2024 ಲೋಕಸಭೆ ಚುನಾವಣೆಗೆ ನಿಮಗೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಹಾಕಬೇಕು, ಅಟೆಂಪ್ಟ್ ಮಾಡಬೇಕು ಅನ್ನೋದು BJPಯ ಲೆಕ್ಕಾಚಾರ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅಭ್ಯರ್ಥಿಯನ್ನು ಹಾಕಬೇಕು, ಅಟೆಂಪ್ಟ್ ಮಾಡಬೇಕು ಅನ್ನೋದು ಅವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಎರಡೂ ಈ ಕ್ಷೇತ್ರಗಳಿದೆಯಲ್ಲ ಅದು BJPಯಲ್ಲಿ ನೆಲೆ ಇಲ್ಲ. ಮತ್ತು ಯೋಗಿ ಆದಿತ್ಯನಾಥ್ ಯಾಕೆ ಬಂದರು ಅಂತೇಳಿ ಒಂದಷ್ಟು ಹೊಸ ಮತದಾರರಿದ್ದಾರೆ, ಯೂತ್ಸ್ ಇದ್ದಾರೆ. ಈ ಇತ್ತೀಚಿನ ಉತ್ತರ ಪ್ರದೇಶದ ಬೆಳವಣಿಗೆಯನ್ನು ತಾವು ಗಮನಿಸ್ಬೋದು. ಅಲ್ಲಾಗ್ತಕ್ಕಂಥ ಇರುವಂಥದ್ದು, ಅಲ್ಲಾಗ್ತಿರ್ತಕ್ಕಂಥ ಬುಲ್ಡೋಸರ್ಸ್ ಇರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಬೆಳವಣಿಗೆಗಳು. ಮತ್ತು ಯೋಗಿ ಆದಿತ್ಯನಾಥ ಇವತ್ತು ಈ ದೇಶದ ಫೈರ್ ಬ್ರ್ಯಾಂಡ್. ಮತ್ತು ಯಾರಾದರೂ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂದರೆ ಫಸ್ಟ್ ಹೆಸರು ಹೇಳೋದು ಯೋಗಿ ಆದಿತ್ಯನಾಥ್ದು. ಆ ಮುಖಾಂತರ ಅಲ್ಲಿ ಜನಕ್ಕೊಂದು ಸಂಚಲನ, ನಿಮಗೆ ಯಾರೊಬ್ಬರು ಬರ್ತಾ ಇದ್ದಾರೆ ಅಂದ ತಕ್ಷಣ ಒಂದು ಕುತೂಹಲ. ಈಗ ಮಂಡ್ಯ ಜನತೆ ಇವತ್ತು ಯೋಗಿ ಆದಿತ್ಯನಾಥ್ ಬಗ್ಗೆ ಚರ್ಚೆ ಆಗುತ್ತೆ. ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, PFI ಬ್ಯಾನ್ ಆಗಿದ್ದ ಬಗ್ಗೆ ಮಾತಾಡ್ತಾರೆ, ಕನ್ನಡದಲ್ಲೂ ಮಾತಾಡ್ತಾರೆ. ಆ ಮುಖಾಂತರ ನಿಮಗೆ 7 ಕ್ಷೇತ್ರಗಳಿದೆ. 7 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 2 ಅಥವಾ 3 ಕ್ಷೇತ್ರ ಗೆಲ್ಲೇಬೇಕಂತ ಆಟ ಆಡಿದೆ. ಗೆಲ್ಲಿಲ್ಲ ಅಂತ ಹೇಳಿದ್ರೆ ಸುಮಲತರಿಗೂ ಸವಾಲು. ಸುಮಲತಾ ನಾಯಕತ್ವ ಇದೆಯಲ್ಲ, ನಿಮಗೆ MP ಎಲೆಕ್ಷನ್ಲಿ ಸ್ವಾಭಿಮಾನ ಅಂತ ಅಂದರು. ಅವ್ರ ಜೊತೆ JDS ಕಾಂಗ್ರೆಸ್ ಮೈತ್ರಿ ಆದರೂ ಕೂಡ ಕಾಂಗ್ರೆಸ್ ನಾಯಕರು ಆ ಮೈತ್ರಿಯ ಎಲ್ಲ ಏನು ಕಾನೂನು ಕಟ್ಟಳೆಗಳನ್ನು ಮುರಿದು ನೇರವಾಗಿ ಸುಮಲತರಿಗೆ ಸಪೋರ್ಟ್ ಮಾಡಿದರು. ಸುಮಲತರು ನಿಜವಾದ ನಾಯಕಿ ಅನ್ನೋದನ್ನು ತೋರಿಸಬೇಕಾಗಿದೆ ಇಲ್ಲಿ. ಸುಮಲತಾ ನಾನು ಲೀಡ್ರು ಅಂತ ಸ್ವಾಭಿಮಾನ ಅಂಬರೀಷ್ ಹೆಸರು ತಗೊಳ್ಳೋದಲ್ಲ, ನಿಜವಾಗ್ಲೂ ಸುಮಲತೆಗೆ ಅಲ್ಲಿ ಓಟ್ ಹಾಕಿದ್ದಾರೆ. ಸುಮಲತಾ ಸೀಸೆ ಮಂಡ್ಯದ ಲೀಡ್ರು ಅನ್ನೋದನ್ನ ತೋರಿಸಬೇಕಾಗಿದೆ. ಹಾಗಾಗಿ ಅಲ್ಲಿ ಪ್ರಯತ್ನ ನಡೆತಿರುವಂಥದ್ದು. ಮತ್ತು ನಿಮಗೆ ಕೇರ್ಪೇಟೆ ಇತ್ತು, ಅಲ್ಲಿ ವಿಜೇಂದ್ರ ಅವರ ಅಲ್ಲಿ ಸ್ಟ್ರಾಟಜಿ, ಅಲ್ಲಿ ಗೆಲ್ಲದೇ ಇಲ್ಲ ಅಂತದಲ್ಲಿ ಗೆದ್ದು ಬಂದ್ರೆ. ಅದು ಈಗ ಅಲ್ಲಿ ಪರಿಸ್ಥಿತಿ ಬೇರೆ ಇದೆ. ವಿಜೇಂದ್ರ ಹೋಗಿ ಅಲ್ಲಿ ಕೂರಕ್ಕಾಗಲ್ಲ. ಮಂಡ್ಯದಲ್ಲಿ ಹಾಕಿದ್ದಾರೆ, ಮಳವಳ್ಳಿ ಹಾಕಿದ್ದಾರೆ, ಮದ್ದೂರಲ್ಲಿ ಹಾಕಿದ್ದಾರೆ, ಅಟೆಂಪ್ಟ್ ಮಾಡ್ತಾರೆ. ಯಾಕೆ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸೋಲು ಮುಖ್ಯ ಅಲ್ಲ, ಮತಗಳು ಇನ್ಕ್ರೀಸ್ ಆಗೋದು ಮುಖ್ಯ ಭಾರತೀಯ ಜನತಾ ಪಕ್ಷಕ್ಕೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಬಂದಿರುವಂಥದ್ದು MP ಎಲೆಕ್ಷನ್ಗೆ ಒಂದಷ್ಟು ಮತಗಳನ್ನು, ಹೆಚ್ಚುವರಿ ಮತಗಳನ್ನ ಮಾಡುವಂಥದ್ದು. ಈ ನಾಟ್ ಓನ್ಲಿ ಮಂಡ್ಯ, ಅವರು ಕನಕಪುರಕ್ಕೆ ಬರ್ತಿದ್ದಾರೆ. DK ಶಿವಕುಮಾರ್ ಹುಟ್ಟೂರು, ಸಾತ್ನೂರು, ದೊಡ್ಡಾಲಹಳ್ಳಿಯಲ್ಲೂ ಕೂಡ ಅವರು ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಯೋಗಿಯನ್ನು ಕರೆದುಕೊಂಡು ಬಂದರು. ಅದೊಂದು ತಂತ್ರದ ಭಾಗ, ಚುನಾವಣಾ ಪ್ರಚಾರದ ಒಂದು ಭರಾಟೆ, ಜೊತೆಗೆ ಮತಗಳನ್ನ ಇನ್ಕ್ರೀಸ್ ಮಾಡೋದು, ಯುವ ಮತಗಳನ್ನ ಓಲೈಕೆ ಮಾಡುವಂಥದ್ದು. ಎಕ್ಸಾಕ್ಟ್ಲಿ ಸಿದ್ಧಾಂತ್ ಪಟೇಲ್, ಈಗ ಗೆಲ್ಲೋಕೆ ಆಗೋದೇ ಇಲ್ಲ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಆಕ್ಸಿಜನ್ ಅಂತ ಕೊಟ್ಟಿದ್ದು ಅಂದ್ರೆ KR ಪೇಟೆ ಉಪಚುನಾವಣೆ. ಸೊ ಅದಕ್ಕೊಂದು ವೇದಿಕೆಯನ್ನ, ಅಂದ್ರೆ ನಾವು ಒಂದು ಸ್ವಲ್ಪ ಎಫರ್ಟ್ ಅನ್ನ ಹಾಕಿದ್ರೆ ಗೆಲ್ಲಬಹುದಾದಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಬಿಜೆಪಿಯವರು. ಈಗ ಯೋಗಿ ಆದಿತ್ಯನಾಥ್ ಒಂದ್ ಕಡೆ, ಮತ್ತೊಂದ್ ಕಡೆ ಸುದೀಪ್ ಅವರ ಪ್ರಚಾರವನ್ನ ಹೇಗ್ ನೋಡ್ಬೋದು? ಬಿಜೆಪಿಗೆ ವರದಾನ ಆಗಬಹುದಾದಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಅನ್ಸುತ್ತೆ? ಪೃಥ್ವಿ, ಯೋಗಿ ಯಾಕೆ ಇಲ್ಲಿಗೆ ಬಂದ್ರು ಮತ್ತು ಯೋಗಿನೇ ಯಾಕೆ ಬಂದ್ರು ಅಂತ 2 ಕಾರಣನ ಪಟೇಲ್ ಹೇಳಿದ್ದಾರೆ. ಒಂದು UP ಮಾಡಲ್ ಎನ್ಕೌಂಟರ್, ಬುಲ್ಡೋಸರ್ ಬಾಬಾ ಖ್ಯಾತಿ, ಮತ್ತೊಂದು ಇಲ್ಲಿ ಲೋಕಸಭೆಯ ದೃಷ್ಟಿಕೋನ. ಅದಕ್ಕೆ ಒಂದೇ ಒಂದು ಆಡ್ ಮಾಡ್ಬಿಡ್ತೀನಿ, ಎಕ್ಸ್ಟೆಂಡ್ ಮಾಡಿದೆ. ಕಳೆದ ಒಂದು ವರ್ಷ ಅಥವಾ 1-2 ವರ್ಷದಲ್ಲಿ ಮಂಡ್ಯ ಅಥವಾ ಹಳೆ ಮೈಸೂರಲ್ಲಾಗಿರುವಂಥ ಬದಲಾವಣೆ ಬಹುತೇಕ ಅಲ್ಲಿ ಸಾಂಪ್ರದಾಯಿಕವಾಗಿ ಸಮರ ಮಾಡ್ತಿದ್ದಂಥ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳಿಗೆ ಅರಿವಿದೆ. ಅಂದರೆ ಒಂದು ಹಿಂದುತ್ವದ ಅಲೆ, ಹೊಸ ಯುವ ಪಡೆ ಏನಿದೆ ಅಥವಾ ಹೊಸ ಯುವ ಜನಾಂಗ ಏನಿದೆ, ಅದರಲ್ಲಿ ಒಂದು ರಾಷ್ಟ್ರೀಯತೆ ಅಥವಾ ಒಂದು ಧರ್ಮಾಧಾರಿತವಾಗಿ ಅಸ್ಮಿತೆ ಇವೆಲ್ಲವೂ ಕೂಡ ಬೆಳೆಸ್ಕೊಂತ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಅತಿ ದೊಡ್ಡ ಒಂದು ಕೇಸರಿ ಯಾತ್ರೆ ನಡೆಯುತ್ತೆ ಅಂತಂದ್ರೆ ಅದನ್ನ ತೀರಾ ಹಿಂದೆ ಯಾರು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಅಲ್ಲಿ ಮಸೀದಿ, ದೇಗುಲ ಮಸೀದಿ ಆಯ್ತಾ ಅನ್ನೋ ಪ್ರಶ್ನೆ ಎರಡನೇದು. ಅದ್ರ ಬಗ್ಗೆ ದೊಡ್ಡ ಚರ್ಚೆನೇ ಆಗದೆ ಇರುವಂತ ಸಂದರ್ಭದಲ್ಲಿ ಈ ಹಂತದಲ್ಲಿ ಕಳೆದ 1.5 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ನೋಡಿರ್ತೀವಿ. ರಾಮನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ರಾಮ ಮಂದಿರ ಬಗ್ಗೆ ಚರ್ಚೆ ಆಗುತ್ತೆ. ಇವೆಲ್ಲವೂ ಕೂಡ ಒಂದೊಂದೇ ಕನೆಕ್ಟಿಂಗ್ ಡಾಟ್ಸ್ ತರ ಇದ್ದಿದ್ದು. ಮತ್ತು ಮಹಾಕುಂಭಕ್ಕೆ ಯೋಗಿ ಅವ್ರು ಬಂದಿರಲಿಲ್ಲ. ಮತ್ತು ಅದಾದ ಮೇಲೆ ಏನು ಅಲ್ಲ, ಇಲ್ಲಿ ಇಷ್ಟೆಲ್ಲ BJP ನಡೀತಾ ಇದೆ. ಯಾವಾಗ ಬರ್ತಾರೆ ಯೋಗಿ ಅನ್ನೋ ನಿರೀಕ್ಷೆ ಬಹುತೇಕ ಇಲ್ಲಿನ ಯುವ ಕಾರ್ಯಕರ್ತರಲ್ಲಿತ್ತು. ಅದಕ್ಕೋಸ್ಕರ ಸ್ಟ್ರಾಂಗೆಸ್ಟ್ ಮತ್ತು ಆಮೇಲೆ ಕಡೆಗಳಿಗೆ ಕರೆಸಿದಾಗ ಒಂದ್ ಸ್ವಲ್ಪ ಯುವ ಮತದಾರನ ಸಸ್ಟೈನ್ ಮಾಡ್ಬೋದು. ಸೊ ಅದನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ, ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಯೋಗಿ ಮೂಲಕ ಮಾಡ್ತಾರೋ ಪ್ರಯತ್ನ. ಇನ್ನು ಸುದೀಪ್ ಅವರು ಇಷ್ಟು ವರ್ಷ ಅಥವಾ ಇಷ್ಟು ಚುನಾವಣೆಗಳಲ್ಲಿ ಏನು ವ್ಯಕ್ತಿ ಆಧಾರಿತವಾಗಿ ಏನು ಮಾಡ್ತಾ ಇದ್ರು ಪ್ರಚಾರ, ಅದನ್ನ ಪಕ್ಷ ಆಧಾರಿತವಾಗಿ ಕನ್ವರ್ಟ್ ಮಾಡಬೇಕು, ನನ್ನ ವ್ಯಕ್ತಿಗತವಾಗಿರುವಂತಹ ಸಂಬಂಧದ ಮೂಲಕ ಅನ್ನುವಂಥದ್ದು CM ಬೊಮ್ಮಾಯಿ ಅವರ ಆಶಯ ಆಗಿತ್ತು. ಅದು ಅವರ ಅವಶ್ಯಕತೆ ಕೂಡ ಆಗಿತ್ತು ಹೈಕಮಾಂಡ್ಗೆ. ನಾನು ಕೂಡ ಒಬ್ಬ ಸ್ಟಾರ್ ಪ್ರಚಾರಕನ ಕರೆತರಬಲ್ಲೆ ಪಕ್ಷಕ್ಕೋಸ್ಕರ ಅಂತ. ಅದಕ್ಕೋಸ್ಕರ ಅವರು ಬರೀ ಅವರ ಶಿಗ್ಗಾವಿ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ಸುಮಾರು 5-6 ಅಥವಾ 11-15 ಏನು ಕ್ಷೇತ್ರಗಳಿವೆ. ಸುದೀಪ್ ಹೋಗ್ತಿರ್ತಕ್ಕಂಥ ಅಷ್ಟು ಕ್ಷೇತ್ರಗಳು ವಾಲ್ಮೀಕಿ ಸಮುದಾಯ ಜಾಸ್ತಿ ಇರ್ತಕ್ಕಂಥ ST ಕ್ಷೇತ್ರಗಳ ಮೇಲೆನೆ ಕಣ್ಣಿಟ್ಟು ಅಂದ್ರೆ ಸುದೀಪ್ ಸಿನಿಮಾನ ವಾಲ್ಮೀಕಿ ಜನಾಂಗದವ್ರು ಮಾತ್ರ ನೋಡಲ್ಲ. ವಾಲ್ಮೀಕಿ ಜನಾಂಗದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJPಯವರು ಇದ್ದಾರೆ. ಸುದೀಪ್ ಅವರು ಕರ್ನಾಟಕದಲ್ಲಿ ನಿಮಗೆ NTR, MGR ಅಥವಾ ಜಯಲಲಿತಾ, ರಜನಿಕಾಂತರ ಇಲ್ಲಿ ಯಾರು ಸಕ್ಸಸ್ ಆಗಿಲ್ಲ. ಅಂಬರೀಷ್ ಒಬ್ರು ಸಕ್ಸಸ್ ಆದ್ರು. ಅದೇ ರೀತಿ ಅವ್ರು ಸಕ್ಸಸ್ ರೇಟ್ ಮಂಡ್ಯದಲ್ಲಿ ಪಕ್ಷಾಧಾರಿತವಾಗಿ ನಡೆದಿದ್ದಂತ
ಚುನಾವಣೆ ಎಲ್ಲ ಸುಮಲತಾ ಅವ್ರ ಪರ ಯಶ್ ಆಗ್ಲಿ ಅಥವಾ ದರ್ಶನ್ ಆಗ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ, ಆದ್ರೆ ಇಲ್ಲಿ ಪಕ್ಷಾಧಾರಿತವಾಗಿ ಮತ್ತು ಒಂದು ಸಿದ್ಧಾಂತದ ಆಧಾರದಲ್ಲಿ ನಡೀತಾ ಇರುವಂತ ಚುನಾವಣೆ ಆಗಿರೋದ್ರಿಂದ ಸುದೀಪ್ ಅವರ ಅಭಿಮಾನಿ ಬಳಗ ಒಕ್ಕೊರಲಿನಿಂದ ಅವ್ರು ಹೇಳುವಂತ ಪಕ್ಷಕ್ಕೆ ಓಟ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಕುತೂಹಲ ಇದ್ದೇ ಇದೆ. ಮೀಸಲಾತಿ ಅಸ್ತ್ರನು ವರ್ಕೌಟ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಸಂದರ್ಭದಲ್ಲಿ. ಈಗ ಜಿಲ್ಲಾವಾರು ಜಿದ್ದಾಜಿದ್ದಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ ನಾವು. ಫಸ್ಟು ಯಾವಾಗಲೂ ಬೆಂಗಳೂರು ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂಥದ್ದು, ಅದರ ನೆಕ್ಸ್ಟ್ ಬೆಳಗಾವಿ ಅಂತ ನೋಡ್ತೀವಿ. ಅದರ ಜೊತೆಗೆ ತ್ರಿಕೋನ ಫೈಟ್ ಇರುವಂತ ಕೆಲವು ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದಾವೆ. 11 ಕೂಡ ಆಲ್ಮೋಸ್ಟ್ ಹೈ ವೋಲ್ಟೇಜ್ ಕ್ಷೇತ್ರಗಳೇ ಆಗಿದಾವೆ. ದುಕರ್ಟಕೆರೆ ಆಗಿರ್ಬೋದು, ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಇಲ್ಲಿ ತುಮಕೂರು ನಗರ, ತಿಪ್ಟೂರು, ತುರುವೇಕೆರೆ, ಗುಬ್ಬಿ, ಈ ರೀತಿಯಾಗಿ ಪಾವಗಡ, ಮಧುಗಿರಿ, ಇವೆಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲೇ ಫೈಟ್ ಇರುವಂಥದ್ದು. ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ದೊಡ್ಡ ನಾಯಕರೇ ಇರುವಂಥದ್ದು. ಸದನ ಶೂರ ಅಂತ ಕರೆಸಿಕೊಳ್ಳುವಂತ ಮಾಧುಸ್ವಾಮಿ ಒಂದ್ ಕಡೆ ಆದ್ರೆ, ಅಕಸ್ಮಾತ್ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ ಇಂದ ನಾನು ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವಂತ ನಿರೀಕ್ಷೆಯಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಈ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಅದು 11 ಕ್ಷೇತ್ರಗಳು. ನಾನು ಹೇಳಿದ್ದೆ ಆರಂಭದಲ್ಲಿ, ತ್ರಿಕೋನ ಫೈಟ್ ಇರುವಂತ ಕೆಲವು ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. ಆಮೇಲೆ 11 ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಜಿದ್ದಾಜಿದ್ದಿ ಇದೆ. ಅಲ್ಲಿ 11 ಕ್ಷೇತ್ರದಲ್ಲಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು 5 ಸ್ಥಾನವನ್ನ ಬಿಜೆಪಿ ಗೆದ್ದಂತ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಮೇಲುಗೈ ಇತ್ತು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಯಾವ ರೀತಿಯಾಗಿ ನೋಡ್ಬೋದು ತುಮಕೂರನ್ನ? ಏನೋ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಏನೋ 3ನೇ ಜಿಲ್ಲೆ ನಮ್ಗೆಲ್ಲ ಗೊತ್ತಿದೆ. ಬೆಂಗಳೂರು ನಂತರ ಏನು ಬೆಳಗಾವಿ ನಂತರ ತುಮಕೂರು 3 ಪಕ್ಷಗಳಿಗೂ ಕೂಡ ಸಹಜ ಏನು ಆಯ್ಕೆ ಮತ್ತು ಸಹಜ ನಿರೀಕ್ಷೆ ಕೂಡ ಇದೆ 3 ಪಕ್ಷಗಳಲ್ಲೂ. ಅದರಲ್ಲೂ ಕೂಡ ದಳಕ್ಕೆ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಇದೆ. ಹೇಗೆ ಮಂಡ್ಯ ಮತ್ತು ಹಾಸನ ನಂತರ ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ನಿರೀಕ್ಷೆ ಇದೆ ಅಂದ್ರೆ ಅಫ್ಕೋರ್ಸ್ ಅದು ತುಮಕೂರಲ್ಲಿ ಈಗ ಆ ಕಾರಣಕ್ಕೇನೆ ದೇವೇಗೌಡರ ಒಂದು ಆರೋಗ್ಯ ಮತ್ತೆಲ್ಲ ಏನು ಲೆಕ್ಕಾಚಾರಗಳ ಹೊರತಾಗಿಯೂ ಕೂಡ ಅವ್ರನ್ನ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿ ಪ್ರಚಾರವನ್ನ ಮಾಡಿಸ್ತಾರೆ ಅಂತಂದ್ರೆ ಅದಕ್ಕಿರುವಂತ ಇಂಟೆನ್ಸಿಟಿ ಏನಿದೆ ಅಂತ ಗೊತ್ತಾಗುತ್ತೆ. ಮಧುಗಿರಿಯಲ್ಲಿ ಏನು ದೇವೇಗೌಡರ ಬಗ್ಗೆ ರಾಜಣ್ಣ ಅವರು ಮಾತನಾಡಿದ್ರು ಅನ್ನೋದು ಗೊತ್ತಿದೆ. ಸೊ ನನಗೆ ಕಣ್ಣೀರು ಹಾಕ್ಸದವರ ಕಣ್ಣಲ್ಲಿ ನೀರು ತರಿಸಿ ಸೋಲಿನ ಮೂಲಕ ಉತ್ತರ ಕೊಡಿ ಅನ್ನುವಂತ ಒಂದು ಸಂದೇಶವನ್ನ, ಎಚ್ಚರಿಕೆಯನ್ನ ಅವ್ರು ಕೊಟ್ಟಿದ್ದಾರೆ ಮತದಾರರಿಗೆ. ಅವರ ಪಕ್ಷದ ಮತದಾರರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಒಂದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಿಎಂ ಆಗ್ಲಿ ಅಂತ ಏನು ಕಾರ್ಯಕರ್ತರು ಆಶೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಂಚರತ್ನ ರಥಯಾತ್ರೆಯ ಸಮಯದಲ್ಲಿ ಅಲ್ಲಿ ಕಂಡು ಬಂದಂತ ಜನಸಾಗರ ಏನಿತ್ತು ಅದು ಮತವಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಬಿಜೆಪಿ ಒಳಗೆ ಇರುವಂತ ಬಿಜೆಪಿ ಏನಿದೆ, ಈಗ 80ರ ನಂತರ ಜನತಾ ಪಕ್ಷಕ್ಕೆ ಶಿಫ್ಟ್ ಆಗಿದ್ದಂಥ ಓಟು ನಂತರ ಬಿಜೆಪಿಗೇನು ಜನತಾ ಪಕ್ಷದಿಂದ ವಿಘಟನೆ ಆದಮೇಲೆ ಬಿಜೆಪಿಗೆ ಅದು ಕನ್ವರ್ಟ್ ಆಯಿತು. ಕಾಂಗ್ರೆಸ್ ಮತ್ತು ಜನತಾ ಪಕ್ಷದ ನಡುವೆ ಇದ್ದಂಥ ಓಟು ಕಾಂಗ್ರೆಸ್ ದಳದ ನಡುವೆ ಬಂತು, ದಳದಿಂದ ಈಗ ಬಿಜೆಪಿಗೆ ಬಂದಿದೆ. ಸೊ ಆ ಬಿಜೆಪಿ ಒಳಗೆ ಇರುವಂಥ ಬಿಜೆಪಿ ಸೊಗಡು ಶಿವಣ್ಣ, ಜ್ಯೋತಿ ಗಣೇಶು, ಮಾಧುಸ್ವಾಮಿ, ಕಿರಣ್ ಅವರು ಅಲ್ಲಿಗೆ ಹೋಗಿದ್ದಾರೆ ಚಿಕ್ಕನಾಯಕನಹಳ್ಳಿಯಿಂದ ಕಾಂಗ್ರೆಸ್ಗೆ. ಸೊ ಇವೆಲ್ಲ ಕೂಡ ಫ್ಯಾಕ್ಟರ್ ಆಗುತ್ತೆ. ಯಾಕಂದ್ರೆ ಯಡಿಯೂರಪ್ಪನವರ ಬಳಗ ಒಂದಿದೆ, ಬಿಜೆಪಿಯ ಮೂಲ ಬಳಗವೇ ಒಂದಿದೆ, ಸಂತೋಷ್ ಅವರ ಬಳಗವೇ ಒಂದಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಏನು ಅಂತ ಒಂದು ಲೆಕ್ಕಾಚಾರ ಇದೆ. ಏನು ಕಾಂಗ್ರೆಸ್ಗೆ ಇದೆರಡರ ನಡುವೆ ಏನು ಸಿಟಿಯಲ್ಲಿ ಈ ಸಲ ಗೆಲ್ಲಕ್ಕಾಗತ್ತೆ. ಯಾಕಂದ್ರೆ ಕಳೆದ ಸಲ KJP ಬಂದಿದ್ರಿಂದ, ಜ್ಯೋತಿ ಗಣೇಶ್ ಅಲ್ಲಿ ಹೋಗಿದ್ರಿಂದ ಸಿಟಿಯಲ್ಲಿ ಗೆದ್ದಿದ್ವಿ ಮತ್ತು ಏನು ಬೇರೆ ಕಡೆ ಏನೋ ಬೇರೆ ಕಾರಣಗಳಿಗೆ ಲೆಕ್ಕಾಚಾರ ಆಗಿತ್ತು. ಈಗ ಮಸಾಲೆ ಜಯರಾಮ್ ಅವರು ತುರುವೇಕೆರೆಯಲ್ಲಿ ಆದಷ್ಟು ಏನು ಈಲ್ಡ್ ಆಗ್ಬಿಟ್ಟಿದ್ದಾರೆ ಅಥವಾ ಉಳ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವರು ಬಿಟ್ಟಿದ್ದಾರೆ, ಬೇರೆ ಕಡೆ ಹೇಗೆ ಅಂತ ಲೆಕ್ಕಾಚಾರ ಆಗಿದ್ರೆ ಅವರು ಕೂಡ ಕಾಂಗ್ರೆಸ್ ಅವರು ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಮಬಲದ ಹೋರಾಟ ಮಾಡಬೇಕು ಅಂತ. ಆದ್ರೆ ಅದು ಕನ್ವರ್ಟ್ ಆಗುತ್ತೆ ರಿಸಲ್ಟ್ ಅಲ್ಲಿ ಅಂತ ನೋಡ್ಬೇಕು. ಈಗ ನಿಮಗೆ ತುಮಕೂರಲ್ಲಿ 11 ಕ್ಷೇತ್ರಗಳಿದೆ. 11 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ 4 ಇರತಕ್ಕಂಥದ್ದು. ಒಂದು ಕೊರಟಗೆರೆ, ಇನ್ನೊಂದು ಚಿಕ್ಕನಾಯಕನಹಳ್ಳಿ, ತುಮಕೂರು ಸಿಟಿ ಗ್ರಾಮಾಂತರ ಮತ್ತೆ ಮಧುಗಿರಿ, ಗುಬ್ಬಿ ಫೈಟ್ ಇದೆ. ಆದ್ರೆ ನಿಮಗೆ ಕೊರಟಗೆರೆ ಇದೆಯಲ್ಲ, ಪರಮೇಶ್ವರ್ ಅವರ ರಾಜಕೀಯ ಜೀವನವನ್ನ ಅವರ ಸೋಲು ಹೌದು. ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಟ್ಟು 2,05,948 ಮತಗಳಿರ್ತಕ್ಕಂಥದ್ದು. ಅಲ್ಲಿ ಬಹುಸಂಖ್ಯಾತರು ಎಡಗೈನವರು ಇದ್ದಾರೆ, ಬಲಗೈನವರು ಇದ್ದಾರೆ. ಎಡಗೈನವರು 30,000 ಓಟಿದ್ದಾರೆ. ಆದರೆ ಈ ಬಾರಿ ಎಡಗೈನವರು ನಿಂತಿರೋದು ಅನಿಲ್ ಕುಮಾರ್ ನಿಂತಿರುವಂಥದ್ದು. ಜೊತೆಗೆ ಪರಮೇಶ್ವರ್ ಲಾಸ್ಟ್ ಟೈಮ್ ಏನೋ ಒಂದು 20,000 ಹೋಟೆಲ್ ಗೆದ್ದಿಲ್ಲ, 7,598 ಹೋಟೆಲ್ ಗೆದ್ದಿರುವಂಥದ್ದು. ಅವರಿಗೆ ಆಪೋನೆಂಟ್ ಇದ್ದಂಥ JDSನ ಸುಧಾಕರ್ ಲಾಲ್ ಕೂಡ ಒಳ್ಳೆ ಮತಗಳನ್ನು ತೆಗೆದುಕೊಂಡಿದ್ರು. ಇಲ್ಲಿ ಏನಾಗಿದೆ, ಪರಮೇಶ್ವರ್ ಗೆಲುವಿನ ಅನಿವಾರ್ಯ. ಆದರೆ ದೇವೇಗೌಡರ ಒಂದು ಕಣ್ಣೀರು, ಒಂದು ಮಾತು ಇವತ್ತು ಪರಮೇಶ್ವರನ ಎದೆಯನ್ನ ನಡುಗಿಸ್ಬಿಟ್ಟಿದೆ. ದೇವೇಗೌಡರು ಹೋದಾಗ ಹೇಳಿದರೆ, ನನ್ನನ್ನು ಸೋಲಿಸಿದವ್ರನ್ನ, ನನಗೆ ಕಣ್ಣೀರು ಹಾಕ್ಸಿದವ್ರನ್ನ ನೀವು ಸೋಲಿಸಲೇಬೇಕು ಅಂತೇಳಿ ಶಪಥ ನಾನು ಮಾಡ್ತೀನಿ ನಿಮ್ಮ ಅಂತ ಹೇಳಿದ್ರೆ, ಅಂದರೆ ಅವೆಲ್ಲ ಸೆಂಟಿಮೆಂಟಲ್ ಮಾತುಗಳು. ಈ ಒಂದು ಮಾತಿದೆಯಲ್ಲ, ಪರಮೇಶ್ವರರು ಅಷ್ಟು ಸುಲಭವಾಗಿ ಇದು ಗೆಲುವಿನ ಆದಿ ಅನ್ನೋದನ್ನ ಅದು ತೋರ್ಪಡಿಸಲ್ಲ. ಇದು ಒಂದು ಭಾಗ. ಪರಮೇಶ್ವರ ಅವರು ಲಿಂಗಾಯತ ಮತಗಳ ಹಿನ್ನೆಲೆಯಲ್ಲಿ ವಿಜೇಂದ್ರರ ಜೊತೆಗಿರಂತ ಬಾಂಧವ್ಯ, ಇವರು ಅವರು ಕಾಲ್ ಬೀಳ್ತಾರೆ, ಮಾಡ್ತಾರೆ, ಪಕ್ಕದಲ್ಲಿ ಕೂತು ಮಾತಾಡ್ತಾರೆ, ಅದು ಕೂಡ ಪರಿಗಣಿತ ಆಗುತ್ತೆ. ಅಲ್ಲಿ ಎಡಗೈ ಸಮುದಾಯದ ಲೋಕಲೈಟ್ ಅನಿಲ್ ಕುಮಾರ್ ನಿಂತಿರುವಂತದ್ದು. ಅವ್ರೇನಾದ್ರೂ ಎಡಗೈ ಸಮುದಾಯದ ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ ಇಬ್ಬರ ಜಗಳದಲ್ಲಿ 3ನೇ ಲಾಭ ಆದ್ರೂ ಮೀಸಲಾತಿ ಮೂವ್ ಕೂಡ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಬಹುದು. ನಿಮಗೆ ಈ ಇಬ್ಬರ ಜಗಳದಲ್ಲಿ 3ನೇ ಸುಧಾಕರ್ ಲಾಲ್ಗೆ ಅನುಕೂಲ ಆದ್ರೂ
ಆಶ್ಚರ್ಯ ಪಡಬೇಕು. ಅಲ್ಲಿ ತ್ರಿಕೋನ ಸ್ಪರ್ಧೆ. ಇನ್ನು ನೀವು ಚಿಕ್ಕನಾಯಕನಹಳ್ಳಿ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಮಾಧುಸ್ವಾಮಿ. ಆದರೆ ಜನರ ನಡುವೆ ಅವರ ಒಂದು ರೂಡ್ ಬಿಹೇವಿಯರು ಮತ್ತು ರಫ್ ಬಿಹೇವಿಯರು, ಏನೋ ಇವ್ರ ಮನೆಗೇನೋ ಸಾಲ ಕೆಳಗೆ ಬಂದಾಗ ಜನರ ಹತ್ರ ವರ್ತನೆಗಳು, ಆ ವರ್ತನೆಗಳೇ ಅವರಿಗೆ ಮುಳುವಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಚಿಕ್ಕನಾಯಕನಹಳ್ಳಿ ನಿಮಗೆ ಕಿರಣ್ ಕುಮಾರ್ ಇದೆ, ಅವರು ಸಾಫ್ಟ್ ನೇಚರು, ಅವರು ಲಿಂಗಾಯತರು ಕೂಡ. ಮತ್ತೆ ಅಲ್ಲಿ ಕುರುಬ ಮತಗಳಿದ್ದಾವೆ. ಯಡಿಯೂರಪ್ಪನವರ ಪರವಾಗಿದ್ದಂಥವ್ರು, ಯಡಿಯೂರಪ್ಪ ಜೊತೆ ಇದ್ದವರು ಪರವಾಗಿದ್ದಂಥವ್ರು. ಅಲ್ಲ, ಆಕ್ಚುಲಿ ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ಕಳೆದ ಬಾರಿ ಮಾಧುಸ್ವಾಮಿ ಅವ್ರು ಗೆಲ್ಲಿಕ್ಕೆ ಒಂದು ಜಯಚಂದ್ರ ಅವರ ಪುತ್ರ ಸಂತೋಷ್ ಜಯಚಂದ್ರ ಕಾಂಗ್ರೆಸ್ ಅಲ್ಲಿ ನಿಂತಿದ್ರು, ಆಮೇಲೆ ಸುರೇಶ್ ಬಾಬು ಅವರು ಅದರ್ಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಲಿಂಗಾಯತ ಓಟ್ಗಳು ಸಾಲಿಡ್ ಆಗಿ ಮತ್ತೆ ಯಡಿಯೂರಪ್ಪನವರ ಬ್ಯಾಕಿಂಗ್ ಇತ್ತ. ನಿಮಗೆ ಚಿಕ್ಕನಾಯಕನಹಳ್ಳಿ ಮಧು ಅಲ್ಲಿ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು ಬಗ್ಗೆ ಆತ ತುಂಬಾ ಸೌಮ್ಯ ಸ್ವಭಾವದವನು ಅಂತ ಹೇಳಿ, ಇದರ ಬೆನ್ನಲ್ಲೇ ಆತನು ಕೂಡ 2 ರಿಂದ 3 ಸರಿ MLA ಆಗಿದಂತ, ಅವ್ರ ತಂದೆನೂ ಕೂಡ MLA ಆಗಿದ್ದಂಥವ್ರು. ಕಿರಣ್ ಕುಮಾರ್ ಲಿಂಗಾಯತರು, ಮಾಧುಸ್ವಾಮಿ ಕೂಡ ಲಿಂಗಾಯತ ಸಮುದಾಯ ಆದರು. ಮಾಧುಸ್ವಾಮಿ ವರ್ತನೆಗಳು ಈ ಸರಿ ಕಿರಣ್ ಕುಮಾರ್ಗೆ ಅವಕಾಶ ಕೊಡೋಣ ಅಂತೇಳಿ ನಿಜವಾಗ್ಲೂ ಜನ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದರೂ ಮೆಚ್ಚಿದ್ರೆ, ಮಾಧುಸ್ವಾಮಿದ ಈ ರೂಡ್ ಬಿಹೇವಿಯರ್ ಮರ್ತು ಹಾಕಿದ್ರೆ ಮಾಧುಸ್ವಾಮಿಗೆ ಅವಕಾಶ ಇದೆ. ಈ ಇಬ್ಬರು ಕಿತ್ತಾಟದಲ್ಲಿ, ಕಿರಣ್ ಕುಮಾರ್ ಮಾಧುಸ್ವಾಮಿ ಕಿತ್ತಾಟದಲ್ಲಿ ಅಲ್ಲಿರ್ತಕ್ಕಂಥ ಒಕ್ಕಲಿಗರು ಒಂದು ಸೈಡ್ ಆದರೆ ಮತ್ತು ಕುರುಬರು ಒಂದು ಸೈಡ್ ಆದರೆ, ಮೂರನೇವರಿಗೆ JDSಗೆ ಲಾಭ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಮಧುಗಿರಿ ರಾಜಣ್ಣ ಈ ಸರಿ ಸೋತ್ರೆ ಅವರ ರಾಜಕೀಯ ಭವಿಷ್ಯನ ಮುಸ್ಕಾಗುತ್ತೆ. ನಿಮಗೆ ಮಧುಗಿರಿ ಈ ಸರಿ ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಮಧುಗಿರಿಲಿ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇರ್ತಕ್ಕಂಥದ್ದು. JDSನ ಆಫೀಸರ್ ಆಗಿದ್ರು, ಅವರು ಲೋಕಾಯುಕ್ತ ರೇಡ್ ಆದಾಗ ಜೈಲಿಗೂ ಕೂಡ ಹೋಗಿದ್ರು. LC ನಾಗರಾಜ್ ಅಂತೇಳಿ, LC ನಾಗರಾಜ್ ಅವರಿಗೆ ಟಫ್ ಫೈಟ್ ಕೊಡ್ತಾರೆ. ಇದಾದ್ರೆ ಇದು ಬಂದ್ರೆ LC ನಾಗರಾಜ್ ಅಲ್ಲಿ ಓಪನ್ ಆಗಿ ಹೇಳ್ತಾ ಇರುವಂತದ್ದು, ನಾನು ಗೆಲ್ತಿದ್ರು ಪರವಾಗಿಲ್ಲ, ಮಧುಗಿರಿ ರಾಜಣ್ಣ ಅವರು ಸೋಲ್ಬೇಕು ಈ ಸಲ, ಅವರಿಗೆ ಸೋಲುಡಿಸಿ ಅನ್ನುವಂತ ಮಾತನ್ನ ಓಪನ್ ಪ್ರಚಾರ. ಸಮಯದ ಅಭಾವ, ನಾನು ಇಲ್ಲೇ ಮುಗಿಸ್ಬೇಕಾಗತ್ತೆ. ಯಾಕೆಂದ್ರೆ 11 ಕ್ಷೇತ್ರ ಚರ್ಚೆ ಮಾಡ್ತಾ ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ. ಒಟ್ಟಾರೆ ತುಮಕೂರು 11 ಕ್ಷೇತ್ರ ಇದೆಯಲ್ಲ, ಜಿದ್ದಾಜಿದ್ದಿ. ಸದ್ಯಕ್ಕೆ ಈ 5 ಕ್ಷೇತ್ರನ ಬಿಜೆಪಿ ಪಕ್ಷದವರು ಹೆಚ್ಚಿನ ಸ್ಥಾನ ಗೆಲ್ಲುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾರ ನಿರೀಕ್ಷೆ ಹುಸಿ ಆಗುತ್ತೆ, ಯಾರ ನಿರೀಕ್ಷೆ ನಿಜ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.